ಚಿತ್ರದುರ್ಗದ ನಗರಸಭೆಯಿಂದ ಒಂದು ವಿನೂತನ ಪ್ರಯತ್ನ ನಡೀತಾ ಇದೆ. ಸೈಟ್ ಖರೀದಿ ಮಾಡಿ ಕ್ಲೀನ್ ಮಾಡಿಸಲಿಲ್ಲ ಅಂದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ನಿವೇಶನ ಸ್ವಚ್ಛಗೊಳಿಸದಿದ್ರೆ ದಂಡ ಬೀಳುತ್ತೆ ಫಿಕ್ಸ್. ಚಿತ್ರದುರ್ಗ ನಗರಸಭೆಯಿಂದ ಸೈಟ್ ಮಾಲೀಕರಿಗೆ ಶಾಕ್ ಕೊಡಲಾಗಿದೆ. ಒಂದು ರೀತಿಯಾಗಿ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ ನಗರಸಭೆ. ಇಡೀ ನಗರವನ್ನ ಸ್ವಚ್ಛವಾಗಿಡೋದಕ್ಕೆ ಸಾವಿರಾರು ಸೈಟ್ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. ಈ ಸಂಬಂಧಪಟ್ಟಂಗೆ ಸೈಟ್ ಸ್ವಚ್ಛತೆಗೆ 15ರಿಂದ 20 ದಿನಗಳ ಕಾಲ ಅವಕಾಶವನ್ನು ನೀಡಲಾಗಿದೆ, ಸಮಯ ನೀಡಲಾಗಿದೆ. ನಿಮ್ಮ ಸೈಟ್ಗಳನ್ನ ಸ್ವಚ್ಛಗೊಳಿಸಿಲ್ಲ ಅಂತಿದ್ರೆ 10,000 ರೂಪಾಯಿ ದಂಡ ಹಾಕಿ ನಗರಸಭೆ ದಂಡವನ್ನ ಪಾವತಿಸುವಂತೆ ನಗರಸಭೆಯಿಂದ ನೋಟಿಸ್ ಮೂಲಕವಾಗಿ ಸೂಚನೆ ಕೊಡಲಾಗಿದೆ. ಖಾಲಿ ಸೈಟ್ನಲ್ಲಿ ಕಸ ತುಂಬಿ ಅನಾರೋಗ್ಯ ಹೆಚ್ಚಾಗುವಂತಹ ಭೀತಿ ಇರುತ್ತೆ. ಈ ಕಾರಣಕ್ಕಾಗಿ ನಗರವನ್ನ ಸ್ವಚ್ಛವಾಗಿಡೋದಕ್ಕೆ ನಗರಸಭೆಯಿಂದ ವಿನೂತನವಾದಂತಹ ಪ್ರಯತ್ನ ಆಗ್ತಾ ಇದೆ ಚಿತ್ರದುರ್ಗದಲ್ಲಿ. ಈಗಾಗಲೇ ನಿವೇಶನ ಮಾಲೀಕರಿಗೆ ನೀವು ಸ್ವಚ್ಛ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಸಲ ಹೇಳಿದ್ವಿ, ಮತ್ತು ಅವರಿಗೆ ನೋಟಿಸ್ ಸಹ ಕೊಟ್ಟಿದ್ವಿ. ಕೆಲವರಷ್ಟೇ, ಅಂದರೆ ಒಂದು 10 to 15% ಈಗಾಗಲೇ ಸ್ವಚ್ಛಗೊಳಿಸಿದ್ದಾರೆ. ಯಾರು ಸ್ವಚ್ಛ ಮಾಡಿಲ್ವೋ ಅದನ್ನು ಮತ್ತೆ ನಾವು ನಗರಸಭೆ ವತಿಯಿಂದ ಸ್ವಚ್ಛಗೊಳಿಸಿ ಫೈನ್ ಹಾಕುವಂತಹ ಒಂದು ನೂತನ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಜನಕ್ಕೆ ದಂಡ ಹಾಕಬೇಕು ಅನ್ನೋದಲ್ಲ, ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಅನ್ನೋದಷ್ಟೇ ಆಗಿರ್ತದೆ. ಸುಮಾರು ಜನ ಏನಂತಂದರೆ ಎಲ್ಲೋ ಬೆಂಗಳೂರಲ್ಲಿ ಇರ್ತಾರೆ, ಸೈಟ್ ಖರೀದಿ ಮಾಡ್ತಾರೆ, 5 ವರ್ಷ 10 ವರ್ಷದ ಗಂಟೆ ಆ ಸೈಟ್ ತಿರುಗಿ ನೋಡಲ್ಲ. ಅದರಿಂದ ಆಗ್ತಕ್ಕಂಥ ಏನೋ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು ಮಾಡ್ತಾರೆ. ಏನು ಮೇಡಮ್? ಖಂಡಿತ ಸರ್. ಸುತ್ತಮುತ್ತ ಮನೆಗಳಲ್ಲಿ ಈಗಾಗಲೇ ವಾಸ ಮಾಡ್ತಿರೋಂಥವ್ರಿಗೆ ಖಾಲಿ ಸೈಟ್ಗಳಲ್ಲಿ ಈ ಥರ ಗಿಡ ಬೆಳ್ಕೊಂಡಿದ್ದು ಹಾವುಗಳು, ವಿಷ ಜಂತುಗಳು ಈ ಥರದ್ದೆಲ್ಲ ಸೇರಿಕೊಂಡು ಅವ್ರ ಮನೆಗಳಿಗೂ ತೊಂದರೆ ಆಗ್ತಿದೆ. ಈಗಾಗಲೇ ಸಾರ್ವಜನಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.